ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನೀವು ನನ್ನ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾಯಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ತಮ್ಮ ಮುಂದೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ಅದೇನಪ್ಪ ಅಂತಂದರೆ, ನಾವು KCET ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕಾಲೇಜ್ ಅಥವಾ ಬ್ರ್ಯಾಂಚ್ ಇವೆರಡರಲ್ಲಿ ಯಾವುದನ್ನು ನಾವು ಫಸ್ಟ್ ಪ್ರಿಫರೆನ್ಸ್ ಆಗಿ ತೊಗೊಬೇಕಂತ ಇಲ್ಲಿ ನಾವು ತಿಳ್ಕೊಳ್ಳೋಣಂತೆ. ನಾನಿಲ್ಲಿ ನಿಮಗೆ ಈ ಕಾಲೇಜ್ ಮತ್ತು ಬ್ರ್ಯಾಂಚಸ್ ಮೇಲೆ ನಾನು ನನ್ನ ಸಜೆಷನ್ಸ್ ಮಾತ್ರ ಕೊಡ್ಬೋದಾಗಿರುತ್ತೆ ನಿಮಗೆ. ಆ ಸಜೆಷನ್ಸ್ ಮೇಲೆ ನೀವು ನಿಮ್ಮ ಪ್ರೀವಿಯಸ್ ಡಿಸಿಷನ್ಸ್ನ ತೊಗೊಬೇಕಾಗುತ್ತೆ. ಇಲ್ಲಿ ಇಂಜಿನಿಯರಿಂಗ್ ಸೇರೋ ಸ್ಟೂಡೆಂಟ್ಸಲ್ಲಿ ಎರಡು ಮೈಂಡ್ಸೆಟ್ ಸ್ಟೂಡೆಂಟ್ಸ್ ಇರ್ತಾರೆ, ಆಯಿತಾ. ಮೊದಲನೇದಾಗಿ ಸ್ಟೂಡೆಂಟ್ಸ್ ಮೈಂಡ್ಸೆಟ್ ಹೇಗಿರುತ್ತೆ ಅಂತಂದರೆ, ಅವರು ತಮ್ಮ ಲೈಫಲ್ಲಿ ಲಾಂಗ್ ಟರ್ಮ್ ಗೋಲ್ನ ಸೆಟ್ ಮಾಡ್ಕೊಂಡಿರ್ತಾರೆ, ಆಯಿತಾ. ಆ ಲಾಂಗ್ ಟರ್ಮ್ ಗೋಲ್ ರೀಚ್ ಆಗಬೇಕಂತ ಅಂದ್ಕೊಂಡಿರ್ತಾರೆ. ಹಾಗೂ ಅವರು ಆ ಲಾಂಗ್ ಟರ್ಮ್ ಗೋಲ್ನ ರೀಚ್ ಆಗೋದಕ್ಕೆ ಯಾವೆಲ್ಲ ಬ್ರ್ಯಾಂಚಸ್ ಅವರಿಗೆ ಹೆಲ್ಪ್ ಮಾಡುತ್ತೆ ಅಂಥ ಬ್ರ್ಯಾಂಚಸ್ನ ಅವರು ಪ್ರಿಫರ್ ಮಾಡಿರ್ತಾರೆ ತಮ್ಮ ಆಪ್ಷನ್ ಎಂಟ್ರಿಲಿ. ಹಾಗೂ ಆ ಬ್ರ್ಯಾಂಚ್ನ ಫ್ಯೂಚರ್ ಹೇಗಿದೆ, ಆ ಬ್ರ್ಯಾಂಚ್ನ ತೊಗೊಂಡ್ರೆ ನನ್ನ ಫ್ಯೂಚರ್ ಹೇಗಿರುತ್ತೆ ಅನ್ನೋ ಫ್ಯಾಕ್ಟರ್ಸ್ ಮೇಲೆ ಅವರು ಆ ಬ್ರ್ಯಾಂಚಸ್ನ ಪ್ರಿಫರ್ ಮಾಡಿ ಇಟ್ಕೊಂಡಿರ್ತಾರೆ ತಮ್ಮ KCET ಆಪ್ಷನ್ ಎಂಟ್ರಿಲಿ. ಹಾಗೂ ನೆಕ್ಸ್ಟ್ ಪ್ರಿಫರೆನ್ಸ್ನ ಅವರು ಕಾಲೇಜ್ಗೆ ಕೊಡ್ತಾರೆ. ನನ್ನ ಪ್ರಕಾರ ಈ ಥರ ಮೈಂಡ್ಸೆಟ್ ಇಟ್ಕೊಂಡಿರೋರು ಪರ್ಸೆಂಟೇಜು ಸ್ವಲ್ಪ ಕಡಿಮೆನೇ ಇರುತ್ತೆ, ಆಯಿತಾ. ಸೆಕೆಂಡ್ಲಿ, ಮೋಸ್ಟ್ ಆಫ್ ಇಂಜಿನಿಯರಿಂಗ್ ಸೇರೋ ಸ್ಟೂಡೆಂಟ್ಸ್ದು ಮೇನ್ ಗೋಲ್ ಏನಾಗಿರುತ್ತೆ ಅಂತಂದರೆ, 4 ವರ್ಷ ಇಂಜಿನಿಯರಿಂಗ್ ಆದಮೇಲೆ ಒಳ್ಳೆ ರೆಪ್ಯೂಟೆಡ್ ಕಂಪ್ನೀಲಿ ನಾನು ಪ್ಲೇಸ್ ಆಗಬೇಕು, ಒಂದೊಳ್ಳೆ ಪ್ಯಾಕೇಜ್ ತೊಗೊಂಡು ನನ್ನ ಲೈಫ್ನ ಸೆಟ್ಲ್ ಮಾಡ್ಕೊಬೇಕು ಅನ್ನೋದೇ ಮೇನ್ ಏಮ್ ಆಗಿರುತ್ತೆ, ಆಯಿತಾ. ಅದಕ್ಕೋಸ್ಕರ ಅವರು ಒಳ್ಳೆ ಕಾಲೇಜ್ಗೆ ಸೇರ್ಕೊಬೇಕಂತ ಒಳ್ಳೆ ಕಾಲೇಜನ್ನ ಪ್ರಿಫರ್ ಮಾಡಿರ್ತಾರೆ. ಹಾಗೂ ಒಳ್ಳೆ ಕಾಲೇಜನ್ನ ಪ್ರಿಫರ್ ಮಾಡಿದರೆ ಅವರು ಪ್ಲೇಸ್ ಆಗೋ ಪರ್ಸೆಂಟೇಜ್ ಕೂಡ ಹೈ ಇರುತ್ತೆ. ಬಿಕಾಸ್ ಆ ಕಾಲೇಜಲ್ಲಿ ನಂಬರ್ ಆಫ್ ವಿಸಿಟೆಡ್ ಕಂಪ್ನೀಸ್ ಕೂಡ ಜಾಸ್ತಿ ಇರ್ತವೆ ಹಾಗೂ ಆಪರ್ಚುನಿಟೀಸ್ ಕೂಡ ಜಾಸ್ತಿ ಇರುತ್ತೆ. ದಟ್ಸ್ ವೈ ನಾನೊಂದು ಎಕ್ಸಾಂಪಲ್ ತೊಗೊಂಡು ನಿಮಗೆ ಇಲ್ಲಿ ಒಂದು ಅರ್ಥ ಮಾಡಿಸೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಸಪೋಸ್ ಇಫ್ ಎ ಸ್ಟೂಡೆಂಟ್ ಹ್ಯಾಸ್ 50K ರ್ಯಾಂಕ್, ಆಯಿತಾ. ಒಬ್ಬ ಸ್ಟೂಡೆಂಟು 50K ರ್ಯಾಂಕ್ ಹೊಂದಿದ್ದಾನೆ ಅಥವಾ ಅದಕ್ಕಿಂತ ಅಬೋವ್ ಆಗಿರ್ಬೋದು. ಬಟ್ ಅವನ ಪ್ಯಾಷನ್ ಏನಪ್ಪ ಅಂತಂದರೆ, ಅವನು ಒಳ್ಳೆ ಕೋಡರ್ ಆಗಬೇಕು ಹಾಗೂ IT ಸೆಕ್ಟರ್ಸಲ್ಲಿ ವರ್ಕ್ ಮಾಡಬೇಕು ಅನ್ನೋದು ಅವನು ಪ್ಯಾಷನ್ ಆಗಿರುತ್ತೆ, ಆಯಿತಾ. ಆ ಪ್ಯಾಷನ್ ಇಟ್ಕೊಂಡಿರ್ತಾನೆ. ಬಟ್ ಅವನು ಮಿತ್ನ ನಂಬಿರ್ತಾನೆ ಅಂತಂದರೆ, ನಾನು ಒಳ್ಳೆ ಕಾಲೇಜ್ಗೆ ಸೇರಿಕೊಂಡ್ರೆ ಮಾತ್ರ ನಾನು ಅಲ್ಲಿ ಪ್ಲೇಸ್ ಆಗ್ತೀನಿ ಹಾಗೂ ಆ ಕಾಲೇಜ್ಗೆ ಸೇರಿಕೊಂಡ್ರೆ ಮಾತ್ರ ನಾನು ಅಲ್ಲಿ ಜಾಬ್ನ ಪಡಿತೀನಿ ಅಂತ ಅವನು ಮಿತ್ನ ತಿಳ್ಕೊಂಡಿರ್ತಾನೆ. ಬಟ್ ಇಟ್ಸ್ ಕಂಪ್ಲೀಟ್ಲಿ ರಾಂಗ್. ಬಿಕಾಸ್ ನೀನು ಎಷ್ಟೇ ಒಳ್ಳೆ ಕಾಲೇಜಲ್ಲಿ ಸೇರಿಕೊಂಡ್ರೂ ಕೂಡ ನಿನ್ನ ಹತ್ರ ಏನು ಸ್ಕಿಲ್ಸ್ ಇಲ್ಲ ಅಂದರೆ ಅದು ವೇಸ್ಟ್, ಆಯಿತಾ. ಮೇನ್ ನೋಡೋದೇ ಸ್ಕಿಲ್ಸ್. ನಿನ್ನ ಹೈಯರ್ ಮಾಡ್ಕೊಳೋರು ನಿನ್ನ ಸ್ಕಿಲ್ಸ್ ನೋಡ್ತಾರೆ, ಆಯಿತಾ. ನಿನ್ನ ಸ್ಕಿಲ್ಸ್ ಚೆನ್ನಾಗಿತ್ತು ಅಂತಂದರೆ ನಿನಗೆಷ್ಟು ಪ್ಯಾಕೇಜ್ ಬೇಕೋ ಅಷ್ಟನ್ನ ಕೊಟ್ಟು ನಿನ್ನ ಹೈಯರ್ ಮಾಡ್ಕೊತಾರೆ. ದಟ್ಸ್ ವೈ ಐ ಆಮ್ ಟೆಲಿಂಗ್, ನಿನ್ನ ಸ್ಕಿಲ್ಸ್ನ ನೀನು ಡೆವಲಪ್ ಮಾಡ್ಕೊಬೇಕಾಗುತ್ತೆ. ಹಾರ್ಡ್ ವರ್ಕ್ ಈಸ್ ಮಸ್ಟ್, ಆಯಿತಾ. ಹಾರ್ಡ್ ವರ್ಕ್ ಮಾಡಲೇಬೇಕು. ಬಿಕಾಸ್ ಸಪೋಸ್ ನಿನಗೆ ಆಪರ್ಚುನಿಟೀಸ್ ಕಡಿಮೆ ಇತ್ತು ಅಂತಂದರೆ ನೀನು ಹಾರ್ಡ್ ವರ್ಕ್ ಮಾಡಲೇಬೇಕಾಗುತ್ತೆ. ನಿನ್ನ ಸ್ಕಿಲ್ಸಲ್ಲಿ ನೀನು ಮಾಸ್ಟರ್ ಆದೆ ಅಂತಂದರೆ ನೀನು ಪ್ಲೇಸ್ ಆಗೋದನ್ನ ಯಾರು ಕೂಡ ತಡೆಯೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾಯಿದ್ದೀನಿ, ಹಾರ್ಡ್ ವರ್ಕ್ ಮಾಡಲೇಬೇಕು. ಹಾಗೆ ನಿಮ್ಮ ಪ್ಯಾಷನ್ನ ನೀವು ಯಾವತ್ತೂ ಬಿಟ್ಕೊಡ್ಬಾರ್ದು, ಆಯಿತಾ. ನಿಮ್ಮ ಪ್ಯಾಷನ್ ಮೇಲೆ ನೀವು ವರ್ಕ್ ಮಾಡಬೇಕಾಗುತ್ತೆ. ನಿಮ್ಮ ಪ್ಯಾಷನ್ ಮೇಲೆ ನೀವು ಸ್ಟಡಿ ಮಾಡಬೇಕಾಗುತ್ತೆ. ನಿಮ್ಮ ಪ್ಯಾಷನ್ನ ಯಾವಾಗ ನೀವು ಪ್ರೊಫೆಷನಾಗಿ ಕನ್ವರ್ಟ್ ಮಾಡ್ತೀರಲ್ಲ, ಅದಕ್ಕಿಂತ ದೊಡ್ಡ ಸ್ಯಾಟಿಸ್ಫಿಕೇಷನ್ ಇನ್ನೆಲ್ಲೂ ಸಿಗಲ್ಲ, ಆಯಿತಾ. ಇದನ್ನು ಫಸ್ಟು ಅರ್ಥ ಮಾಡ್ಕೊಬೇಕಾಗುತ್ತೆ ನಾವು. ಸೊ ನೀವು ಯಾವ ಮೈಂಡ್ಸೆಟ್ ಇಟ್ಕೊಂಡಿದ್ದೀರ ಅಂತ ಯೋಚನೆ ಮಾಡಿ ಹಾಗೂ ನಿಮ್ಮ ಪ್ರೀವಿಯಸ್ ಡಿಸಿಷನ್ನ ತೊಗೊಂಡು ನಿಮ್ಮ ಆಪ್ಷನ್ ಎಂಟ್ರಿನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಬಯಸ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.